ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ವಿಭಿನ್ನವಾದ ಸಾರನ್ನು ಮಾಡಲಿಕ್ಕಾಗಿ ಹೋಗ್ತಾ ಇದ್ದೇನೆ. ಅದಕ್ಕೆ ನಾನು ನುಗ್ಗೆಕಾಯನ್ನು ತಗೊಂಡಿದ್ದೇನೆ. ನಮಗೆ ಪ್ರಾನ್ಸ್ ಸಿಗಡಿ ಮೀನು ಬೇಕು. ಹಸಿ ಮಾವಿನಕಾಯಿ 4 ತುಂಡನ್ನು ತಗೊಂಡಿದ್ದೇನೆ, 4ರಿಂದ 5 ತುಂಡು, ಮತ್ತು ಕರಿಬೇವಿನೆಲೆ, ಹಲಸಿನ ಬೀಜ ಮತ್ತು ಈರುಳ್ಳಿ. ಮೊದಲನೇದಾಗಿ ನಾವು ಇದನ್ನು ಬೇಯಿಸ್ಕೋಬೇಕು. ಹಾಗಾಗಿ ನಾನೊಂದು ಕುಕ್ಕರಿನಲ್ಲಿ ನುಗ್ಗೆಕಾಯಿ, ತೆಗೆದಿಟ್ಕೊಂಡಂಥ ಹಲಸಿನ ಬೀಜ, ಮಾವಿನಕಾಯಿ, ಸಿಗಡಿ ಮೀನು ಅಂದರೆ ಪ್ರಾನ್ಸ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ, ಬೇಯಲಿಕ್ಕೆ ಬೇಕಾದಂಥ ನೀರನ್ನು ಕೂಡ ಸೇರಿಸಿ ನಾವು ಇದನ್ನು ಬೇಯಲಿಕ್ಕಾಗಿ ಇಡೋಣ. ಒಂದು 15 ನಿಮಿಷಗಳ ಕಾಲ ನಾವು ಬೇಯಲಿಕ್ಕಾಗಿ ಬಿಡೋಣ. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಇದಕ್ಕೆ ಬೇಕಾದಂಥ ಮಸಾಲೆಯನ್ನು ಸೇರಿಸಬೇಕು. ಮಸಾಲೆಯನ್ನು ಈ ರೀತಿಯಾಗಿ ಮಾಡಿದ್ದೇನೆ. ಒಂದು ಮಿಕ್ಸಿ ಜಾರ್ನಲ್ಲಿ ನಾವು ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. ಆ ತೆಂಗಿನ ತುರಿಗೆ ಒಂದು ಚಿಟಿಕೆ ಅರಿಶಿಣದ ಪುಡಿ, ಖಾರಕ್ಕೆ ತಕ್ಕ ಮೆಣಸಿನ ಪುಡಿ, ನೀರು ಸೇರಿಸಿ ನಾವು ಇದನ್ನು ರುಬ್ಬಿಕೊಳ್ಬೇಕು. ಕುದಿಲಿಕ್ಕಾಗಿ ಬಿಡಬೇಕು. ನಾವೀಗ ಒಂದು ಮುಚ್ಚಳವನ್ನು ಮುಚ್ಚಿ ಬೇಯಿಸೋಣ. ಈ ಸಮಯದಲ್ಲಿ ನಾವು ಒಗ್ಗರಣೆಯನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಪ್ಯಾನ್ನಲ್ಲಿ ಅಡುಗೆ ಎಣ್ಣೆಯನ್ನು ಹಾಕಿ ಸಾಸಿವೆ ಕಾಳನ್ನು ಸಿಡಿಸೋಣ. ಈಗ ಅದಕ್ಕೆ ಒಣಮೆಣಸಿನಕಾಯಿ, ಒಂದು 4 ಒಣಮೆಣಸಿನಕಾಯಿನ ತಗೊಂಡಿದ್ದೀನಿ. ಅದೇ ರೀತಿ ಈರುಳ್ಳಿಯನ್ನು ಹಾಕಿ ಬಾಡಿಸೋಣ. ಅದು ಬಾಡ್ತಿದ್ದ ಹಾಗೆ ಅದಕ್ಕೆ ನಾವು ಕರಿಬೇವಿನ ಸೊಪ್ಪನ್ನು ಸೇರಿಸೋಣ. ಸೇರಿಸಿ ಅದು ಕೂಡ ಚೆನ್ನಾಗಿ ಬಾಡುವಂತೆ ನಾವು ನೋಡ್ಕೊಳ್ಳೋಣ. ಈ ಸಾರಿನ ಮಸಾಲೆ ಕುದಿದು ಒಳ್ಳೆ ಸೆಟ್ಟಾಗಿದೆ. ಈ ಸಂದರ್ಭದಲ್ಲಿ ನಾವು ಇದಕ್ಕೆ ಒಗ್ಗರಣೆಯನ್ನು ಸೇರಿಸೋಣ. ಈಗ ನಮ್ಮ ಸಾರು ಸವಿಯಲು ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.